ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇಲ್ಲಿ ಗುರುವಾರ ಹಾಗೆ ಶುಕ್ರವಾರ ಶನಿವಾರದ್ದು 3 ದಿನದ ಉಳ್ಳಾಗಿದೆ. ಏನೆಲ್ಲ ಮಾಡಿದೆ ಅಂತ ಹೇಳಿ ಹಾಕಿದ್ದೀನಿ. ಇಷ್ಟು ದಿವಸ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಎಡಿಟ್ ಮಾಡಿಬಿಟ್ಟು. ಹಾಗಾಗಿ ಬಸ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ನಾವು ಮಾಡೋ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಮಾಡಬೇಕು ಅಂತ ಹೇಗೆ ಮಾಡಬೇಕು ಅಂತ ಮೊದಲಿಗೆ ಇಲ್ಲಿ ಹೆಸರು ಕಾಳು, ಅಲಸಂದೆ ಕಾಳು, ಅವರೆಬೇಳೆ, ತೊಗರಿಬೇಳೆ 4 ಥರ ತಗೊಂಡಿದ್ದೀನಿ. ಅದನ್ನು ತೊಳೆದು ಫಸ್ಟಿಗೆ ತೊಳ್ಕೊಬೇಕು. ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಸೊಪ್ಪೆಲ್ಲ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಸೈಡಿಗೆ. ಈ ಕಾಳನ್ನೆಲ್ಲ ನೆನೆ ಹಾಕಿ ತೊಳೆದ್ರೆ ಅದರಲ್ಲಿರೋದೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಂಗೇನೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಡ್ತೀನಿ ನಾನು. ಈಗ ಅದಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಸಣ್ಣದಾಗಿ ಹೆಚ್ಚಿರೋಂಥ ಸಬ್ಬಸಿಗೆ ಸೊಪ್ಪನ್ನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಉಪ್ಪು ಹಾಗೆ ಒಂದು ಟೊಮೊಟೊ ಹಾಕ್ತೀನಿ. ಇವಾಗ ಆ ಟೊಮೊಟೊ ಹಾಕ್ಕೊಬೋದು. ನಾವೇನು ಯಾವಾಗಲೂ ಹಾಕಲ್ಲ, ಒಂದೊಂದ್ಸಲ ಹಾಕಿ ಮಾಡ್ತೀವಿ ಅಷ್ಟೇ. ಜಾಸ್ತಿ ಹುಣಸೆನೆ ಬಳಸೋದು ಟೊಮೊಟೊಗಿಂತ. ಇದನ್ನ ಒಂದು ವಿಷಲ್ ಕೂಗಕ್ಕೆ ಇಟ್ಕೊಂಡು ಇಲ್ಲಿ ಹಸಿಮೆಣ್ಸಿಕಾಯಿ ಹುರ್ಕೊತಾ ಇದ್ದೀನಿ. ಇಲ್ಲೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ. ಈಗ ಮೆಣಸಿನ್ಕಾಯಿ ಹುರಿದು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊತೀನಿ ಹಂಗೇನೆ. ಹುರ್ಕೊಂಡಿದ್ದೆಲ್ಲ ಆದಮೇಲೆ ಇದು ಒಂದು ವಿಷಲ್ ತೆಗೆಸ್ಕೋಬೇಕಷ್ಟೇ. 2 ವಿಷಲ್ ತೆಗೆಸ್ಕೊಂಡ್ರೆ ಕಾಳೆಲ್ಲ ಮೆತ್ತಗೆ ಆಗಿ ಅಂಬ್ಲಿ ಥರ ಆಗಿಬಿಡುತ್ತೆ. ಅದು ಈ ಕಾಳು ಒಗ್ಗರಣೆ ಹಾಕೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಒಂದು ವಿಷಲ್ ಆಗಿದ ತಕ್ಷಣ ಅದು ವಿಷಲ್ ತೆಗ್ದು ಇದು ಮಾಡಿಬಿಡ್ತೀನಿ. ಈಗ ಟೊಮೊಟೊನ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡು ಈ ಸೊಪ್ಪೆಲ್ಲ ಬಸ್ಕೊತಾ ಇದ್ದೀನಿ ನೋಡಿರಿ. ಈ ಬಸ್ಕೊಂಡಿರೋದು ಸೊಪ್ಪನ್ನ ಮತ್ತೆ ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಬೇಕು. ಆರಕ್ಕೆ ಹಾಕಿದ್ದೀನಿ. ರುಬ್ಬಕ್ಕೆ ತಕ್ಕೊಂಡು ಆರಕ್ಕೆ ಹಾಕ್ಕೊಬೇಕು. ಸುಡೋದನ್ನೇ ಮಿಕ್ಸಿಗೆ ಹಾಕ್ಬಾರ್ದು. ಹಾಗಾಗಿ ಒಂದು ತಟ್ಟೆಲಿ ತೆಗೆದಿಟ್ಕೊತೀನಿ. ಇಲ್ಲಿ ತೆಗೆದಿಟ್ಕೊತಿದ್ದೀನಿ ನೋಡಿ. ಕಾಳು ಸೊಪ್ಪು ಎಲ್ಲ ಸಮ ಪ್ರಮಾಣದಲ್ಲಿ ತಗೊಬೇಕು. ಒಬ್ಬೊಬ್ಬರು ಕಾಳು ಜಾಸ್ತಿ ತಗೊತಾರೆ, ಒಬ್ಬೊಬ್ಬರು ಸೊಪ್ಪು ಜಾಸ್ತಿ ತಗೊತಾರೆ. ಆಮೇಲೆ ಇಲ್ಲಿ ಇನ್ನೂ ಫ್ರೈ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತು ಈರುಳ್ಳಿ ಇದನ್ನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ಆಯಿತು, ಆಗಕ್ಕೆ ಬಂದೈತೆ. ಇಲ್ಲಿ ರುಬ್ಬಕ್ಕೆಲ್ಲ ಜೋಡಿಸಿಟ್ಕೊಂಡಿದ್ನಲ್ಲ ಅದರಲ್ಲೇ ಹಾಕ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಬಾಣಲಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಕಾಯೋ ಅಷ್ಟರಲ್ಲಿ ಇಲ್ಲಿ ಜಾರಿಗೆ ಮಸಾಲೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹುರಿದಿರೋ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಆಮೇಲೆ ಜೀರಿಗೆ ಹಾಕ್ಕೊಂಡಿದ್ದೆ. ಒಂದು ಚಮಚ ಹಾಕಲ್ಲ, ಒಂದು 1/4 ಸ್ಪೂನ್ ಅಷ್ಟು ಹಾಕೋದು. ಆಮೇಲೆ ತೆಂಗಿನಕಾಯಿ ತುರಿ, ಇದು ಸೊಪ್ಪಿಗೂ ಬೇಕು ತೆಂಗಿನಕಾಯಿ. ಅದಕ್ಕೆ ಸ್ವಲ್ಪ ಎತ್ತಿಟ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬರೋದು. ಇವಾಗ ಇದು ಸಾಸಿವೆ ಜೀರಿಗೆ ಹಾಕಿ ಬಾಣಲಿಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಇದರಲ್ಲೇ ಸಾಂಬಾರಿಗೆ ಒಗ್ಗರಣೆ ಅಂತ ಎತ್ತಿ ಹಾಕ್ಬಿಡ್ತೀವಿ ಒಗ್ಗರಣೆಗೆ. ಮತ್ತು ಸಪ್ರೇಟಾಗಿ ಏನು ಒಗ್ಗರಣೆ ಕೊಡಲ್ಲ ಸಾಂಬಾರಿಗೆ. ರುಬ್ಕೊಬಂದಿರೋ ಮಸಾಲೆನ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಂಗಿಲ್ಲ, ಅದೇನು ಬಸ್ತಿರ್ತೀವಲ್ಲ ಅದೇ ನೀರಲ್ಲೇ. ನಾವಿದನ್ನು ಕುದಿಸಲ್ಲ, ಇದೇ ಥರ ನಾವು ಊಟ ಮಾಡ್ಕೊತೀವಿ. ಕೆಲವ್ರು ಕುದಿಸ್ತಾರೆ. ರುಚಿಗೆ ಎಷ್ಟು ಬೇಕು ನೋಡಷ್ಟು ಉಪ್ಪು ಹಾಕ್ಕೊಂಡು ಈ ಊಟ ಎಲ್ಲ ಒಂದ್ಸಲ ಮುಗಿದ್ಮೇಲೆ ಕುದಿಸಿಟ್ಕೊಳ್ತೀವಿ, ಇಲ್ಲ ಅಂದರೆ ಮತ್ತೆ ಅಳ್ಸೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಮಾತ್ರ ಕುದಿಸಲ್ಲ. ಈಗ ಒಗ್ಗರಣೆ ಹಾಕೊಂಡ ಇವಾಗ ಸೊಪ್ಪನ್ನ ಹಿಂಡ್ಬಿಟ್ಟು ಇದನ್ನ ಸ್ವಲ್ಪ ಫ್ರೈ ಆಗ್ತಾಯಿದೆ. ಹಿಂಡಿ ಸೊಪ್ಪನ್ನ ಕೈಯಲ್ಲಿ ಇದು ಬಾಣಲಿಗೆ ಹಾಕ್ಕೊತೀನಿ. ಇವಾಗ ಎಲ್ಲಾನು ಹಂಗೇನೆ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಸ್ವಲ್ಪನೂ ನೀರಿಲ್ದಂಗೆ ಹಾಕ್ಕೊಂಡು ಕೊಬ್ಬರಿ ಉಳಿದಿರೋ ನೀರು ಏನು ಹಿಂಡಿರ್ತೀವಲ್ಲ ಆ ನೀರನ್ನ ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಷ್ಟೇ. ಇದು ಇವಾಗ ಫ್ರೈ ಮಾಡಬೇಕು. ಫ್ರೈ ಆಗಿದೆ. ಇದಕ್ಕೆ
ಈಗ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಎತ್ತಿಟ್ಕೊಂಡಿದ್ದೆ. ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ, ತಾಳಿಪಟ್ಟು ಅಂತೀವಿ ನಾವು ಈ ಕಡೆ, ರಾಗಿ ತಾಳಿಪಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು, ಮೆಂತ್ಯ ಸೊಪ್ಪು, ಪುದೀನ, ಹಾಗೆ ಸಬ್ಬಸಿಗೆ, ಚೂರು ಕಾಯಿ, ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರೋದು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಿಧಾನಕ್ಕೆ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ. ತುಂಬ ನಿಧಾನಕ್ಕೆ ಕಲಿಸ್ಕೋಬೇಕು. ಇದಕ್ಕೆ ಇನ್ನೇನು ಜಾಸ್ತಿ ಹಾಕಲ್ಲ, ಈಗ ಉಪ್ಪು ಹಾಕಿದ್ದೀನಲ್ಲ ಅಷ್ಟೇ. ಇದಕ್ಕೆ ಉಪ್ಪು ಆ್ಯಡ್ ಮಾಡಿ ಕಲಿಸ್ಕೋಬೇಕು. ಇವಾಗ ಒಂದು ಎಣ್ಣೆ ಪ್ಯಾಕೆಟ್ ಕಟ್ ಮಾಡ್ಕೊಂಡಿದೀನಿ. ಅದಕ್ಕೆ ಒಂದ್ ಸ್ವಲ್ಪನೇ ಹಿಟ್ಟು ತಗೊಂಡು ಹಾಗೆ ತಟ್ಕೋಬೇಕಷ್ಟೇ. ಅದಕ್ಕೇನು ನಾನು ನೀರು ಎಣ್ಣೆ ಏನು ಹಚ್ಕೊಂತ ಇಲ್ಲ. ಆ ಎಣ್ಣೆ ಪ್ಯಾಕೆಟ್ ಅಲ್ಲಿ ಎಣ್ಣೆ ಇತ್ತಲ್ಲ ಅಂತ ಹೇಳಿ ಹಾಗೆ ತಟ್ಕೊಂತ ಇದೀನಿ. ಕೆಳಗಡೆ ಭಾಗಕ್ಕೆ ಮಾತ್ರ ಎಣ್ಣೆ ಹಚ್ಕೊಂಡು ತಟ್ಕೋಬೇಕು. ಇದನ್ನ ಈ ತರ ತಟ್ಬಿಟ್ಟು ಇನ್ನ ತೆಳ್ಳಗೂ ಮಾಡ್ತಾರೆ. ಮಕ್ಳು ತಿನ್ನೋದೆಲ್ಲ, ಹಂಗಾಗಿ ತುಂಬಾ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪನೆ ತಟ್ಟಿದ್ದೀನಿ ನಾನು. ಇದನ್ನ ಇವಾಗ ಹಂಚ ಮೇಲೆ ಹಾಕ್ಬೇಕು. ಹಂಚ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸಿರೋದು ಈ ತರ ಆಗಿದೆ. ಈಗ ಮತ್ತೆ ಇದನ್ನ ತಟ್ಟಿಟ್ಕೊಂಡಿದ್ದೀನಲ್ಲ ಇನ್ನೊಂದು, ಅದನ್ನ ಇವಾಗ ಹಾಕಿ ಹಂಚ ಮೇಲೆ ಹಾಕಿ ಬೇಯಿಸ್ತೀನಿ. ಇದಕ್ಕೆ ಮಾಮೂಲಿಯಾಗಿ ಟೊಮೊಟೊ ಹಾಗೆ ಒಣಮೆಣಸಿನಕಾಯಿ ಬೇಯಿಸ್ಕೊಂಡು ಚಟ್ನಿ ಮಾಡಿದ್ದೆ. ಬೆಳ್ಳುಳ್ಳಿ ಎಲ್ಲ ಹೆಚ್ಚಾಕ್ಬಿಟ್ಟು ಮಾಡ್ತೀವಲ್ಲ, ಅದು ಮೋಮೋಸಿಗೆ ಅದು ಮಾಡಿದ್ದೆ. ಇಲ್ಲೆಲ್ಲ ರೊಟ್ಟಿ ಆಗೈತೆ. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟ್ ಆಗು ಬಂದಿತ್ತು. ಅಕ್ಕಿ ರೊಟ್ಟಿ ಅಂತ ರಾಗಿ ಒಳಗೆ ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನೆಲ್ಲ ಲಂಚ್ ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸಿ ಎಲ್ಲ ಆದ್ಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಈಗ 100 ರೂಪಾಯಿ ಕೆಜಿ ಆಗಿದೆಯಲ್ಲ, ಹಾಗಾಗಿ ಬೆಳ್ಳುಳ್ಳಿ ತಗೊಂಡಿದ್ದೆ. ಶುಂಠಿ ಹಬ್ಬಕ್ಕೆ ತಂದಿದ್ದಿತ್ತು. ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಜ್ಜಿ ಮಿಕ್ಸಿ ಮಾಡಿ ಇಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ದೊಡ್ಡ ಜಾರ್ಗೆ ಹಾಕ್ಬಿಟ್ಟಿದ್ದೀನಿ, ಅದು ನುಣ್ಣಗೆ ಆಗ್ತಾ ಇಲ್ಲ. ಮತ್ತೆ ಸಣ್ಣ ಜಾರ್ಗೆ ಹಾಕಿ ಪೇಸ್ಟ್ ರುಬ್ಕೊಂಡಿದ್ದೀನಿ. ಈಗಾಗಲೇ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗ್ದು ರುಬ್ಬಿ ಬಾಕ್ಸ್ಗೆ ಹಾಕಿಟ್ಟಿದ್ದೆ. ಈ ಶುಂಠಿ ಮಾತ್ರ ತೊಳೆದು ಸಿಪ್ಪೆ ತೆಗ್ದು ಆಮೇಲೆ ಹಾಕ್ತಾ ಇದ್ದೀನಿ. ಆಮೇಲೆ ಮಿಕ್ಸ್ ಮಾಡಕ್ ನೋಡಿದೆ, ಅದು ಯಾಕೋ ಸರಿ ಹೋಗ್ಲಿಲ್ಲ ನನಗೆ. ಮತ್ತೆ ದೊಡ್ಡ ಜಾರ್ಗೆ ಹಾಕಿ ಒಂದು ರೌಂಡು ಮಿಕ್ಸಿ ಮಾಡಿಸಿ ಮತ್ತೆಲ್ಲ ಅದಕ್ಕೆ ಬಾಕ್ಸಿಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿದ್ದೆ. ಇಲ್ಲಿ ಹಣ್ಣಿತ್ತು. ಮಕ್ಕಳು ಸಂಜೆ ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ತೆಗ್ದು ಅದರಲ್ಲಿರೋದನ್ನ ನೀಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಜಾರ್ಗೆ. ಸೂರ್ಯ ಹೆಗಲ ಹಿಂದೆ ಇರಿಸು, ಕೈಗೆತ್ತಿಕೊಳ್ಳು ನೊಗಬಿಲ್ಲು, ಕೂಡೆತ್ತಿ ನೀನಿಲ್ಲು, ರೈತ ನೀನೇ ದೇಶ, ರೈತ ನೀನೇ ದೇಶ. ಇವಾಗ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿಲಿ ಹಾಕಿ ರುಬ್ಕೊಂಡ್ಬಂದಿದ್ದೀನಿ ಅಷ್ಟೇ. ಇದಕ್ಕೆ ಹಾಲು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಲಿರಲಿಲ್ಲ ಅಂತ ನಾನು ಹಂಗೇನೆ ಗ್ಲಾಸ್ಗೆ ಹಾಕಿಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಲ್ಲ, ಸಕ್ಕರೆ ಅನ್ನ ಅಷ್ಟೇ. ಬಾದಾಮ್ ಪೌಡ್ರ್ ಎಲ್ಲ ಹಾಕ್ತಾರೆ. ಇದು ಶುಕ್ರವಾರ ಬೆಳಗ್ಗೆನೇ ಎದ್ದು ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟೀ ಕಾಯಕ್ಕೆ ಇಟ್ಕೊಂಡಿದ್ದೆ. ಟೀ ಆದಮೇಲೆ ಟೀ ಕುಡಿದ್ಬಿಟ್ಟು ಮತ್ತೆ ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಹಾಕ್ಕೊಂಡಿದ್ದೆ. ಆಯಿತು.
ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿಗೆ ಹೆಸರಿಟ್ಟಿದೆ. ಈ ಕಡೆ ಒಂದು ಕಾಳು ಪಲ್ಯಕ್ಕೆ ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಅನ್ನ ಹಾಕಿದ್ದೆ, ಅನ್ನ ಉಪ್ಪು ಹಾಕಿ ಕುದಿಯೋಕೆ ಇಟ್ಟಿದ್ದೆ. ಅದು ಕುದಿದ್ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಕೂಡಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಈ ಕುಕ್ಕರ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಅದು ಕಾಳನ್ನ ತೊಳೆದು ಇಟ್ಕೊಂಡಿದ್ದ ಅದನ್ನ ಹಾಕ್ಬೇಕು. ಇವಾಗ ಕುಕ್ಕರ್ಗೆ ನೀರೆಲ್ಲ ತೆಗೆದ್ಬಿಟ್ಟು ಬರೀ ಕಾಳು ಮಾತ್ರ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಇದಕ್ಕೆ ಈಗ ಮಸಾಲೆ ರುಬ್ಬಿ ಹಾಕ್ಬೇಕಷ್ಟೇ. ಇದು ನಾವು ತರಕಾರಿ ಎಲ್ಲ ಹಾಕಿ ಒಂಥರ ಪಲ್ಯ ಮಾಡ್ತೀವಿ, ಇದು ಬರೀ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ತೆಂಗಿನಕಾಯಿ, ಒಂದು ಜಾರಿಗೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ ಹೆಚ್ಚಿಬಿಟ್ಟು. ಈ ಚಕ್ಕೆ ಲವಂಗ ಬೇಕಾದ್ರೆ ಹಾಕ್ಕೊಬೋದು. ನಾನಿಲ್ಲಿ ಮಸಾಲೆ ಬೇಡ ಅಂತೇಳಿ ಹಾಕಿಲ್ಲ. ಈರುಳ್ಳಿ, ಕಡಲೆ ಹಾಕಿ ಒಂದ್ಸಲ ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡು ಮಿಕ್ಸಿ ಬಂದಮೇಲೆ ಖಾರ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊತೀನಿ. ಇದು ಬಂದಿದ್ದಾಗಿತ್ತೆ. ಇವಾಗ ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿನ ಹಾಕಿ ಮತ್ತೆ ರುಬ್ಕೊಂಡ್ಬಂದು, ಇದು ಮಸಾಲೆ ಕಮ್ಮಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಮಸಾಲೆ. ಅದಕ್ಕೆ ನಮ್ಮನೆ ಸಾಂಬಾರು ಬೇಕಲ್ಲ, ಅನ್ನ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಟಿದ್ದೆ. ಹೀಗೆ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸ್ರೆ ಸಾಕು. ಅದು ಕಾಳು ಇದ್ದಂಗಿದ್ರೇ ಚೆಂದ. 2-3 ವಿಷಲ್ ಕೂಗಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೀರು ನೋಡ್ಕೊಂಡು ಎಷ್ಟು ಬೇಕಂತ ಹೇಳಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋದಷ್ಟೇ. ಇವಾಗ ಉಪ್ಪಾಡಿ ಇವಾಗ ಮಾಡ್ಕೊತ ಇದ್ದೀನಿ. ಕುಕ್ಕರ್ನ ಮುಚ್ಚಿ 1 ವಿಷಲ್ ಕೂಗಿಸ್ಕೊತೀನಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಒಲೆಯಲ್ಲಿ ಮಾಡ್ಕೊಂಡಿದ್ದೀನಿ ರೊಟ್ಟಿನ. ಹಾಗೆ ಸುಮ್ಮನೆ ನಾನೇ ಮಾಡಿದೆ ವಿಡಿಯೋ. ಇದು ಶನಿವಾರ ಬೆಳಗ್ಗೆ ಮನೆಯೆಲ್ಲ ಶಿವರಾತ್ರಿ ಹಬ್ಬ ಕ್ಲೀನಿಂಗ್ ಮಾಡ್ಕೋಬೇಕಲ್ಲ, ಅದಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಬಾಕ್ಸ್ ಎಲ್ಲ ತೊಳೆದಿಟ್ಕೊಂಡು ಅಡುಗೆ ಮನೆ ಎಲ್ಲ ಧೂಳಾಗಿ ಈಗಲೇ ಒರೆಸ್ಕೊಂಡು ಎಲ್ಲ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ರೂಮ್ ಇದೆ, ಇನ್ನೊಂದು 2 ರೂಮ್ ಇದೆ ಧೂಳು ಹೊಡೆಯೋದಷ್ಟೇ. ನಾವೆಲ್ಲ ಪೇಂಟ್ ಮಾಡಿಸಿರ್ತೀವಲ್ಲ, ಇನ್ನೇನು ಬಳ್ಕೊಳಂಗಿಲ್ವಲ್ಲ, ಬರೀ ಧೂಳು ಹೊಡ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋದಷ್ಟೇ. ಇದೆಲ್ಲ ಕ್ಲೀನ್ ಮಾಡಿ ತೊಳೆದು ದಬಾಕಿದ್ದೀನಿ. ಇವಾಗ ಈ ಥರ ಕಾಣಿಸ್ತಿದೆ. ಕಾಳುಗಳೆಲ್ಲ ತುಂಬಿ ಇಟ್ಟಿದ್ದೀನಿ. ಇದು ಬಾಕ್ಸ್ ಚೆನ್ನಾಗಿದೆ, ಆದರೆ ಅದ್ರ ಒಳಗೆ ಇರ್ಬೆ ಎಲ್ಲ ಹೋಗ್ಬಿಡುತ್ತೆ ಒಂದೊಂದ್ಸಲ. ಹಾಗಾಗಿ ಕಡಲೆ, ಶೇಂಗಾ ಎಲ್ಲ ಮಸಾಲೆ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಹಾಕೆಲ್ಲ ಎತ್ತಿಟ್ಟಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಂಪಲಾಗಿ ಟೊಮೊಟೊ ಬಾತ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನ ಹಾಕ್ಬಿಟ್ಟಿನೇ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೊಟ್ಟೆ ಇದು ತುಂಬ 1 ಮೊಟ್ಟೆ, ಹಾಗಾಗಿ ಬೇಯಿಸಿ ಅದನ್ನ ಫ್ರೈ ಮಾಡಿ, ಹಬ್ಬ ಬಂತೆಲ್ಲ ಏನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಫ್ರೈ ಮಾಡಿ ಮಾಡ್ಕೊಂಡು ತಿಂದಿದ್ದಾಯ್ತು ಮಧ್ಯಾಹ್ನ ಊಟ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.